ಜಗತ್ತಿನಲ್ಲಿ ಹಲವಾರು ಜನ ಸಂತರುಗಳನ್ನ, ಪ್ರವಾದಿಗಳನ್ನ, ಧರ್ಮ ಪ್ರವರ್ತಕರನ್ನ ನಾವು ನೋಡ್ಬೋದು. ಅಂಥವರಲ್ಲಿ ರಾಮ, ಕೃಷ್ಣ, ಯೇಸು, ಬುದ್ಧ, ಮಹಮ್ಮದ್ ಇಂಥವರು ಪ್ರಮುಖವಾಗಿ ನಿಲ್ತಾರೆ. ಇದರಲ್ಲಿ ಒಬ್ಬೊಬ್ಬರ ಪ್ರವಾದಿಗಳದ್ದು, ಒಬ್ಬೊಬ್ಬರು ಸಂತರದ್ದು ಒಂದೊಂದು ರೀತಿಯ ಜೀವನ. ಆದರೆ ಈ ಎಲ್ಲ ಪ್ರವಾದಿಗಳನ್ನ ನಾವು ನೋಡ್ಕೊಂಡು ಹೋದಾಗ ರಾಮನಿಗಿಂತನೂ, ಯೇಸುನಿಗಿಂತನೂ, ಬುದ್ಧನಿಗಿಂತನೂ ಕೃಷ್ಣ ಪ್ರತ್ಯೇಕವಾಗಿ ನಿಲ್ತಾನೆ. ಯಾತಕ್ಕೋಸ್ಕರ ಪ್ರತ್ಯೇಕವಾಗಿ ನಿಲ್ತಾನೆ ಅಂತ ಓಶೋ ಭಗವಾನ್ ಹೇಳ್ತಾರೆ. ಶ್ರೀಕೃಷ್ಣ ಬಾಲ್ಯದಿಂದ ಅವನ ಕೊನೆಯ ಕಾಲ, ಅಂತಿಮ ಕಾಲದವರೆಗೆ ನಾವು ನೋಡಿದ್ರೆ ಅವನ ಜೀವನನೇ ಬೇರೆ ರೀತಿಯಾದಂಥದ್ದು. ಅವನನ್ನು ಮಹಾಭಾರತದಲ್ಲಿ ಚಿತ್ರಿಸ್ತಿರ್ತಕ್ಕಂಥ ರೀತಿಯಲ್ಲಿ ಇವತ್ತಿಗೆ ಭಾರತ ದೇಶದಲ್ಲಿ ಶ್ರೀಕೃಷ್ಣನನ್ನು ಪರಮಯೋಗಿ, ಒಬ್ಬ ಸನ್ಯಾಸಿ, ಮಹಾಜ್ಞಾನಿ, ಪರಮಾತ್ಮ ಈ ಥರ ಎಲ್ಲ ಪೂಜಿಸ್ತಾರೆ. ಶ್ರೀಕೃಷ್ಣ ಒಬ್ಬ ಪ್ರೇಮಿ, ಮಹಾಯೋಧ, ನಿರ್ದಾಕ್ಷಿಣ್ಯ ಯೋಧ, ದುಷ್ಟರ ಸಂಹಾರಕ, ಶಿಷ್ಟರ ರಕ್ಷಕ ಅಂತೆಲ್ಲ ಹೇಳ್ತಾರೆ. ಈಗ ಇಷ್ಟು ಜನ ನಾನು ಹೇಳ್ದಂಗೆ ಯೇಸು, ಮಹಮ್ಮದ್, ಶ್ರೀಕೃಷ್ಣ, ರಾಮ, ಬುದ್ಧ, ಮಹಾವೀರ ಇವರೆಲ್ಲರೂ ಸಹ ಧರ್ಮವನ್ನು ಸ್ಥಾಪನೆ ಮಾಡಿರ್ತಾರೆ. ಶ್ರೀರಾಮ ಮಾಡ್ತಕ್ಕಂಥದ್ದು ಧರ್ಮ ಸ್ಥಾಪನೆ. ಶ್ರೀರಾಮನದೇ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ನೀತಿ, ಅವನ ಪಾತ್ರನೇ ಒಂದು ರೀತಿಯ ಆಗಿರ್ತಕ್ಕಂಥದ್ದು. ಆದರೆ ಶ್ರೀಕೃಷ್ಣನ ಪಾತ್ರನೇ ಬೇರೆ. ರಾಮನೇ ಎಲ್ಲೂ ಧರ್ಮ ಸ್ಥಾಪನೆ ಮಾಡ್ತಾಯಿದ್ದೀನಿ ಅಂತ ಹೇಳಲ್ಲ, ಆದರೆ ಅವನು ರಾಮರಾಜ್ಯ ಸ್ಥಾಪನೆ ಮಾಡ್ತೀನಿ ಅಂತ ಹೇಳ್ತಾನೆ. ರಾಮರಾಜ್ಯ ಅಂದ್ರೇನು? ಅದು ಧರ್ಮರಾಜ್ಯ ಅಂತಲೇ ಅರ್ಥ. ರಾಮರಾಜ್ಯ ಅಂದರೆ ಧರ್ಮದಿಂದ ಆಡಳಿತ ನಡೆಸ್ತಕ್ಕಂಥದ್ದು ಅಂತ ಇವತ್ತಿನ ಒಂದು ನೀತಿ ಸಿದ್ಧಾಂತ. ಅದೇ ರೀತಿ ಶ್ರೀಕೃಷ್ಣ ಹೇಳ್ತಕ್ಕಂಥದ್ದು ಅಷ್ಟೇ, ಧರ್ಮರಾಜ್ಯನ ಸ್ಥಾಪನೆ ಮಾಡ್ತೀನಿ ಅಂದರೆ ಧರ್ಮ ಸ್ಥಾಪನೆ ಮಾಡ್ತೀನಿ ಅಂತಲೇ ಶ್ರೀಕೃಷ್ಣ ಹೇಳ್ತಕ್ಕಂಥ ಒಂದು ಪದದ ಅರ್ಥ, ತತ್ವದ ಅರ್ಥ. ಆದರೆ ಕೃಷ್ಣ ಭಗವದ್ಗೀತೆಯಲ್ಲಿ ಕುರುಕ್ಷೇತ್ರದಲ್ಲಿ ನಿಂತು ಯುದ್ಧ ಮಾಡುವಾಗಲೂ ಸಹ ಅದೇ ರೀತಿಯ ಕರ್ಮಯೋಗಿಯಾಗಿರ್ತಾನೆ. 16,000 ಜನ ಗೋಪಿಕಿಯರ ಜೊತೆಯಲ್ಲಿ ನೃತ್ಯ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಅದೇ ಕರ್ಮಯೋಗಿಯಾಗಿರ್ತಾನೆ. ಜೀವನವೇ ಒಂದು ಲೀಲೆ, ಜೀವನವೇ ಒಂದು ನಾಟಕ ರಂಗ. ಅದರಲ್ಲಿ ಕೃಷ್ಣ ನೀವು ಎಲ್ಲಿಂದ ಎಲ್ಲಿಗೆ ಹೋದರೂ ಅವನ ಪಾತ್ರದಲ್ಲಿ ಯಾವುದೇ ವಿಭಿನ್ನತೆ, ವಿಲಕ್ಷಣತೆ ಕಾಣೋದೇ ಇಲ್ಲ, ಒಂದೇ ರೀತಿ ಇರ್ತದೆ. ಒಂದು ಮಾತೇನೆಂದರೆ, ಯೇಸು ಆಗಲಿ, ಬುದ್ಧ ಆಗಲಿ, ರಾಮ ಆಗಲಿ, ಮಹಾವೀರ ಆಗಲಿ ಗೋಪಿಕಾ ಸ್ತ್ರೀಯರ ಜೊತೆ ನೃತ್ಯ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯೇಸು ಆಗಲಿ, ಬುದ್ಧ ಆಗಲಿ, ರಾಮ ಆಗಲಿ, ಮಹಾವೀರ ಆಗಲಿ ಪಿಳ್ಳಂಗೋವಿಯನ್ನು ಹಿಡ್ಕೊಂಡು ನುಡಿಸೋದಕ್ಕಾಗೋದಿಲ್ಲ, ಕೊಳನ್ನ ಹಿಡ್ಕೊಂಡು ನುಡಿಸೋದಕ್ಕಾಗೋದಿಲ್ಲ, ರಾಸಲೀಲೆಯನ್ನು ನುಡಿಸೋದಕ್ಕೆ ಸಾಧ್ಯ ಇಲ್ಲ. ಅಥವಾ ಕುರುಕ್ಷೇತ್ರದಂಥ ಯುದ್ಧದಲ್ಲಿ ಭಗವದ್ಗೀತೆಯನ್ನು ಬೋಧಿಸೋದಕ್ಕೆ ಅಥವಾ ಸಾರಥಿಯಾಗಿ ನಿಂತ್ಕೊಳ್ಳೋದಕ್ಕೆ ಅಥವಾ ನಿರ್ದಾಕ್ಷಿಣ್ಯ ಯೋಧನಾಗಿ ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ರಾಮ ನಿಂತ್ಕೋಬೋದು ಯೋಧನಾಗಿ, ಆದರೆ ಕೃಷ್ಣ ನಿಂತ್ಕೊಳ್ತಕ್ಕಂಥ ರೀತಿಯೇ ಬೇರೆ, ರಾಮ ನಿಂತ್ಕೊಳ್ತಕ್ಕಂಥ ರೀತಿಯೇ ಬೇರೆ. ಆದರೆ ಶ್ರೀಕೃಷ್ಣ ಬೇಕು ಅಂದರೆ ಪಿಳ್ಳಂಗೋವಿನೂ ಹಿಡ್ಕೋತಾನೆ, ರಾಮನ ಥರ ಧನುರ್ಧಾರಿಯಾಗಿ ನಿರ್ದಾಕ್ಷಿಣ್ಯ ಯೋಧನಾಗಿ ಯುದ್ಧನೂ ಸಹ ಮಾಡ್ತಾನೆ, ಬುದ್ಧನ ಥರ, ಮಹಾವೀರನ ಥರ, ಯೇಸು ಥರ ಕರ್ಮಯೋಗಿಯಾಗೂ ಸಹ ಬಾಯಿರ್ತಾನೆ, ಬುದ್ಧನ ಥರ ಭಿಕ್ಷಾ ಬೇಕಾದರೂ ಮಾಡ್ತಾನೆ, ಮಹಾವೀರನ ಥರ ನಿಂತ್ಕೊಂಡು ತಪಸ್ಸನ್ನು ಬೇಕಾದರೂ ಮಾಡ್ತಾನೆ, ಯೇಸುವಿನ ಥರ ಮರಣದಂಡನೆಗೆ ನಡಗನಗ್ತಾ ಹೋಗ್ತಾನೆ. ಇಲ್ಲಿ ವಿಭಿನ್ನತೆ ಇರ್ತಕ್ಕಂಥದ್ದು ಶ್ರೀಕೃಷ್ಣನ ಜೀವನ ವೃತ್ತಾಂತದಲ್ಲಿ. ರಾಸಲೀಲೆ ಬೇಕಾದರೂ ಆಡ್ತಾನೆ,
ಮರಣದಂಡನೆಗೆ ನಗ್ನಗ್ತಾ ಬೇಕಾದರೂ ಹೋಯ್ತಾನೆ, ವೀರಯೋಧನಾಗ್ತಾನೆ. ಅವನೊಬ್ಬ ತತ್ವಜ್ಞಾನಿ, ಅವನೊಬ್ಬ ಕರ್ಮಯೋಗಿ. ಶ್ರೀಕೃಷ್ಣನನ್ನು ಸರಿಗಟ್ಟತಕ್ಕಂಥ ವ್ಯಕ್ತಿ ಒಬ್ಬ ಯಾರೂ ಇಲ್ಲ. ಯೇಸುವನ್ನು ಸರಿಗಟ್ಟತಕ್ಕಂಥ ವ್ಯಕ್ತಿ ಈ ಜಗತ್ತಿನಲ್ಲಿ ಮತ್ತೊಬ್ಬ ಎಲ್ಲೂ ಇಲ್ಲವೋ, ಅದೇ ರೀತಿ ಶ್ರೀಕೃಷ್ಣನನ್ನು ಸರಿಗಟ್ಟತಕ್ಕಂಥ ವ್ಯಕ್ತಿ ಬೇರೆ ಎಲ್ಲೂ ಸಹ ಇಲ್ಲ. ಕೃಷ್ಣನನ್ನು ನೀವು ಮನುಷ್ಯ ಅಂತ ತಿಳ್ಕೊಳ್ಳಿ, ಅವನ್ನ ಬಾಲ್ಯದಿಂದ ತಗೊಳ್ಳಿ. ಬಾಲ್ಯದಲ್ಲಿ ಅಮ್ಮ ನಾನು ಮೊಸರನ್ನ ಕದ್ದಿಲ್ಲ, ಅಮ್ಮ ನಾನು ಮೊಸರನ್ನ ಕದ್ದಿಲ್ಲ, ಬೆಣ್ಣೆನ ನಾನು ಕದ್ದಿಲ್ಲ, ಇವರೆಲ್ಲ ಸೇರಿಕೊಂಡು ನನಗೆ ಮುಖಕ್ಕೆ ಬಾಯಿಗೆ ಬಡಿದ್ಬಿಟ್ರು ಅಂತ ಮುಗ್ಧವಾಗಿ ಹೇಳ್ತಕ್ಕಂಥ ಶ್ರೀಕೃಷ್ಣ ತನ್ನ ಕೈಗಳನ್ನ ಹಿಂದೆ ಇಟ್ಕೊಂಡು, ನೋಡಮ್ಮ ನಂದು ಇಷ್ಟೊಂದು ಪುಟ್ಟ ಕೈನಿಂದ ನಾನು ಅಷ್ಟೆತ್ತರದ ಇದನ್ನು ಹೆಂಗೆ ಮುಟ್ಸೋದಕ್ಕೆ ಸಾಧ್ಯ ಅಂತ ಹೇಳ್ತಕ್ಕಂಥ ಶ್ರೀಕೃಷ್ಣ. ಅದೇ ಕಳ್ಳತನದ ಆರೋಪ ಬಂದಾಗ ಜಾಂಬವಂತನ ಜೊತೆ ಯುದ್ಧ ಮಾಡಿ ಸರವನ್ನೂ ತಗೊಂಡು ಜಾಂಬವತಿಯನ್ನೂ ಒರೆಸ್ತಕ್ಕಂಥ ಶ್ರೀಕೃಷ್ಣ ಇಲ್ಲಿ ಭಿನ್ನತೆಯಿಂದ ಕಾಣ್ತಾರೆ. ಆ ಒಂದು ವಯಸ್ಸಿಗೆ ಆ ಒಂದು ಪಾತ್ರೆಗಳು ಇಲ್ಲಿ ಬರ್ತವೆ. ದ್ರೌಪದಿಗೆ ಸೀರೆಯನ್ನು ಕೊಡ್ತಕ್ಕಂಥ ಶ್ರೀಕೃಷ್ಣ, ಮತ್ತೊಂದು ಕಡೆ ಗೋಪಿಕಾ ಸ್ತ್ರೀಯರ ಸೀರೆಗಳನ್ನು ಕದ್ದು ಹೋಗ್ತಕ್ಕಂಥ ಶ್ರೀಕೃಷ್ಣ. ಇದರಲ್ಲಿ ಭಿನ್ನವಾಗಿ ಏನು ಕಾಣೋದಿಲ್ಲ. ಅವನು ಅವನೇ, ಇವನು ಅವನೇ. ಅವನ ಲೀಲೆಗಳು ಬೇರೆ ಥರ ಇರ್ತವೆ. ಅವನ ಜೊತೆ ನಾನೊಂದು ವಿಚಾರ ಹೇಳ್ತೀನಿ. ನಾನು ಅಂದರೆ ಇಲ್ಲಿ ಓಶೋ ಒಂದು ವಿಚಾರ ಹೇಳ್ತಾರೆ ನೋಡಿ. ಶ್ರೀಕೃಷ್ಣ ದೈವದ ಅಖಂಡ ಚೈತನ್ಯ ಶಕ್ತಿ. ಶ್ರೀಕೃಷ್ಣನ ಜೊತೆ ಶ್ರೀಕೃಷ್ಣ ನುಡಿಸ್ತಂಥ ಪಿಳ್ಳಂಗೋವಿ ಇಲ್ಲದೆ ಇರಬಹುದು. ಶ್ರೀಕೃಷ್ಣ ಜೊತೆ ರಾಸಲೀಲೆಯನ್ನು ನಡೆಸಿದಂಥ ಗೋಪಿಯಕ್ಕ ಸ್ತ್ರೀಯರು ರಾಧೆ ಈಗ ಇಲ್ಲದೆ ಇರ್ಬೋದು. ಆದರೆ ಶ್ರೀಕೃಷ್ಣನ ಜೊತೆ ಅವನು ರಾಸಲೀಲೆಯನ್ನು ನಡೆಸುವತಕ್ಕಂಥ ಸಂದರ್ಭದಲ್ಲಿ ಇದ್ದಂಥ ಬೆಟ್ಟ, ಗುಡ್ಡ, ಕಾಡು, ಭೂಮಿ, ಆಕಾಶ, ನಕ್ಷತ್ರ, ಸೂರ್ಯ, ಚಂದ್ರ ಇವತ್ತಿಗೂ ಇದ್ದಾರೆ. ಅವ್ರು ನೋಡಿದಾರಲ್ಲ. ಗೋಪಿಕಾ ಸ್ತ್ರೀಯರು ಇಲ್ಲ ಈಗ. ಆದರೆ ಸೂರ್ಯ, ಚಂದ್ರ, ಭೂಮಿ, ಗಾಳಿ, ಈ ಭೂಮಿ, ಕಾಡು, ಬೆಟ್ಟ, ಗುಡ್ಡ ಇವುಗಳು ಮಾತ್ರ ಈಗಲೂ ಇವೆ. ಅವಕ್ಕೆ ಗೊತ್ತು. ನೀವು ಅವುಗಳ ನಡುವೆ ನೀವು ನೃತ್ಯ ಮಾಡಿದಾಗ, ಶ್ರೀಕೃಷ್ಣನ ಲೀಲೆಯನ್ನು ಮಾಡಿದಾಗ ಅವು ರಾಸಲೀಲೆಯೇ ಆಗೋದು. ಭಗವದ್ಗೀತೆಯನ್ನು ಶ್ರೀಕೃಷ್ಣ ಬೋಧಿಸಿದ ಸಂದರ್ಭದಲ್ಲಿ ಕೇಳಿದಂಥ ಯೋಧರುಗಳು ಈಗ ಇಲ್ಲದೆ ಇರ್ಬೋದು, ಅರ್ಜುನ ಈಗ ಇಲ್ಲದೆ ಇರ್ಬೋದು. ಆದರೆ ಅದೇ ಕುರುಕ್ಷೇತ್ರ ಯುದ್ಧ ನಡೆದಂಥ ಶ್ರೀಕೃಷ್ಣ ಭಗವದ್ಗೀತೆಯನ್ನು ಬೋಧಿಸಿದಂಥ ಆ ಕುರುಕ್ಷೇತ್ರ ಕರ್ಮಭೂಮಿ ಇದೆಯಲ್ಲ, ಆ ಭೂಮಿ ಈಗಲೂ ಇದೆ, ಆ ಆಕಾಶ ಈಗಲೂ ಇದೆ. ಅಂದಮೇಲೆ ಯಾವುದೇ ವ್ಯತ್ಯಾಸ ಇಲ್ಲ. ಶ್ರೀಕೃಷ್ಣ ರಾಸಲೀಲೆಯನ್ನು ನಡೆಸಿದಂಥ ಸ್ಥಳಕ್ಕೆ ಹೋಗಿ ನೀವು ರಾಸಲೀಲೆಯನ್ನು ನಡೆಸಿದ್ರೆ ಅದು ಶ್ರೀಕೃಷ್ಣ ನಡೆಸಿದಂಥ ರಾಸಲೀಲೆ ಆಗ್ಬೋದು. ಶ್ರೀಕೃಷ್ಣ ಪಿಳ್ಳಂಗೋವಿಯನ್ನು ಕೊಳಲನ್ನು ನುಡಿಸಿದ್ನಲ್ಲ, ಆ ಜಾಗದಲ್ಲಿ ನೀವು ಹೋಗಿ ಕೊಳಲನ್ನು ನುಡಿಸಿದ್ರೆ ಅದು ಶ್ರೀಕೃಷ್ಣ ನುಡಿಸಿದಂಥ ಕೊಳಲೇ ಆಗಿರ್ಬೋದು. ಅದಕ್ಕೋಸ್ಕರ ಶ್ರೀಕೃಷ್ಣ ಬೇರೆಲ್ಲರಿಗಿಂತಲೂ ವಿಭಿನ್ನವಾಗಿರ್ತಕ್ಕಂಥ ವ್ಯಕ್ತಿ. ಶ್ರೀಕೃಷ್ಣ ಬಾಲ್ಯದಲ್ಲಿ ಎಷ್ಟು ಮುಗ್ಧನಾಗಿದ್ನು. ಭೀಷ್ಮನ ಮೇಲೆ ಮುಂಗೋಪಿಯಾಗಿ ತನ್ನ ಚಕ್ರವನ್ನು ಯಾವ ರೀತಿ ಪ್ರಯೋಗ ಮಾಡೋದಕ್ಕೆ ಮುಂದೆ ಬಂದನೋ, ಅದೇ ರೀತಿ ಶಿಶುಪಾಲನ 100 ತಪ್ಪುಗಳನ್ನ ಕ್ಷಮಿಸ್ತಕ್ಕಂಥ ತಾಳ್ಮೆಯಂತನೂ ಸಹ ಶ್ರೀಕೃಷ್ಣನೇ ಆಗಿರ್ತಾನೆ. ಭೀಷ್ಮನ ಮೇಲೆ ಒಂದೇ ಕ್ಷಣದಲ್ಲಿ ಚಕ್ರ ಎತ್ಕೊಂಡೋಗ್ಬಿಡ್ತಾನೆ ಮುಂಗೋಪಿಯಾಗಿ. ಅದೇ ಇವನು ಶಿಶುಪಾಲ 100 ತಪ್ಪುಗಳನ್ನ ಮಾಡ್ತಾಯಿದ್ರು, ಬಾಯಿಗೆ ಬಂದಂಗೆ ಬೈತಾಯಿದ್ರು, ಎಲ್ಲರ ಮುಂದೆ ಇವನ ಟೀಕೆ ಮಾಡ್ತಾಯಿದ್ರು, ಅವನು ತಾಳ್ಕೊಂಡಿರ್ತಾನೆ, ತಾಳ್ಮೆಯಿಂದ ಇರ್ತಾನೆ.
100 ತಪ್ಪು ಮಾಡಿದ ಮೇಲೆ ತನ್ನ ಚಕ್ರವನ್ನು ಪ್ರಯೋಗ ಮಾಡ್ತಾನೆ. ಅವನ ಶ್ರೀಕೃಷ್ಣನ ಪಾತ್ರ, ಅವನ ನಡವಳಿಕೆ ಮಹಾಭಾರತದಲ್ಲಿ ತುಂಬ ರೋಚಕವಾಗಿರ್ತಕ್ಕಂಥ ಒಂದು ಪಾತ್ರ ಅಂತ ಹೇಳ್ಬೋದು. ಶ್ರೀಕೃಷ್ಣ ಬ್ರಹ್ಮಚಾರಿನೂ ಹೌದು, ಗೋಪಿಕಾಸ್ತ್ರೀಯರ ಜೊತೆ ರಸಲೀಲೆಯನ್ನು ನಡೆಸಿದಂಥ ರಸಿಕನೂ ಸಹ ಹೌದು. ಗೋಪಿಕಾಸ್ತ್ರೀಯರ ಸೀರೆ ಕದ್ದಂತನೂ ಆಗಿರ್ಬೋದು, ದ್ರೌಪದಿಯ ಮಾನ ಉಳಿಸೋದಕ್ಕೆ ಸೀರೆಯನ್ನು ಕೊಟ್ಟಂಥವನು ಆಗಿರ್ಬೋದು. ಎಲ್ಲ ರೀತಿಯಾಗಿರ್ತಾನೆ. ತನ್ನ ಸಾವಿನ ಸಂದರ್ಭದಲ್ಲಿ ವ್ಯಾಧ ಹೊಡೆದಂಥ ಬಾಣವನ್ನು, ನೋವನ್ನು ಅನುಭವಿಸ್ತಾ ನಗದಗತ ಪ್ರಾಣ ಬಿಟ್ಟಂಥ ಶ್ರೀಕೃಷ್ಣನು ನಮಗೆ ಮಹಾಭಾರತದಲ್ಲಿ ಸಿಗ್ತಾನೆ. ನೀವು ಜಗತ್ತಿನಲ್ಲಿ ಭಗವದ್ಗೀತೆ ಅನೇಕರು ಬರೆದಿರ್ತಕ್ಕಂಥವು ಪ್ರಖ್ಯಾತವಾಗಿರ್ತವೆ. ಮಹಾತ್ಮ ಗಾಂಧೀಜಿಯವರ ಗೀತಾ ಮಾತೆ ಆನ್ ಭಗವದ್ಗೀತಾ, ಅರವಿಂದರ ಭಗವದ್ಗೀತಾ, ಎಸ್.ಐನ್ ಆನ್ ಗೀತಾ, ಡಾಕ್ಟರ್ ಎಸ್ ರಾಧಾಕೃಷ್ಣರವರ ಭಗವದ್ಗೀತೆ, ಚಿನ್ಮಯಾನಂದರ ಸ್ವಾಮೀಜಿಯವರ ಭಗವದ್ಗೀತೆ, ಬಾಲಗಂಗಾಧರನಾಥ ತಿಲಕ್ರವರ ಭಗವದ್ಗೀತೆ, ಕನ್ನಡದಲ್ಲಿ ಸೋಮನಾಥಾನಂದರವರ ಗೀತೆಯ ಭಾವಧಾರೆ, ಶಿವಾನಂದರವರ ಗೀತೆ ಮೊದಲಾದಂತಹ ಕೃತಿಗಳನ್ನ ನೀವು ನೋಡಿರ್ಬೋದು. ಎಲ್ಲ ಕೃತಿಗಳಲ್ಲೂ ಬಹುತೇಕವಾಗಿ ಗೀತೆಯ ಶ್ಲೋಕಗಳನ್ನು ಹೇಳ್ತಾ ಕೆಳಗಡೆ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ. ಆದರೆ ಓಶೋರವರು ತಾವು ಬರೆದಂಥ ಭಗವದ್ಗೀತೆಯ ಸಂಪುಟದಲ್ಲಿ ಒಂದೇ ಒಂದು ಕಡೆನೂ ಶ್ರೀಕೃಷ್ಣ ಹೇಳಿದಂಥ ಶ್ಲೋಕವನ್ನು ಉಪಯೋಗಿಸಲಿಲ್ಲ. ಅವರ ಪುಸ್ತಕದ ಹೆಸರೇ ಮ್ಯಾನ್ ಆ್ಯಂಡ್ ಈಸ್ ಫಿಲಾಸಫಿ ಅಂತ, ದ ಮ್ಯಾನ್ ಆ್ಯಂಡ್ ಈಸ್ ಫಿಲಾಸಫಿ ಅಂತ. ಒಂದೇ ಒಂದು ಶ್ಲೋಕವನ್ನು ಅವರು ವಿವರಿಸೋದಿಲ್ಲ, ಬರೀ ಶ್ರೀಕೃಷ್ಣನ ತತ್ವಜ್ಞಾನನ ನಿರೂಪಿಸ್ತಾರೆ. ಭಗವದ್ಗೀತೆಯ 11ನೇ ಅಧ್ಯಾಯದ ವಿಶ್ವರೂಪ ದರ್ಶನದಲ್ಲೂ ಸಹ ಶ್ರೀಕೃಷ್ಣ ಅರ್ಜುನನಿಗೆ ವಿಶ್ವರೂಪ ತೋರಿಸ್ತಂತೆಯೇ ಈ ಅಧ್ಯಾಯದಲ್ಲಿ, ಈ ಓಶೋ ಬರೆದಿರ್ತಕ್ಕಂಥ ಅಧ್ಯಾಯದಲ್ಲಿ ತಾನು ಯಾರು, ಈ ಪ್ರಕೃತಿಯಲ್ಲಿ ತಾನು ಏನಾಗಿದ್ದೇನೆ ಅನ್ನೋದನ್ನ ಉದಾಹರಣೆ ಸಮೇತ ಓಶೋರವರ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ವಿವರಿಸ್ತಾನೆ. ಓಶೋರವರ ಭಗವದ್ಗೀತೆ ಹೆಸರೇನು? ದ ಮ್ಯಾನ್ ಆ್ಯಂಡ್ ಈಸ್ ಫಿಲಾಸಫಿ ಅಂತ. ಆದರೆ ಬೇರೆಯವರ ಭಗವದ್ಗೀತೆಗೂ ಓಶೋರವರ ಭಗವದ್ಗೀತೆಗೂ ಭಾಳ ವ್ಯತ್ಯಾಸ ಇರ್ತದೆ. ಅದನ್ನು ಅವರು ಸುಮಾರು 2 ವರ್ಷಗಳವರೆಗೆ ಭಗವದ್ಗೀತೆಯನ್ನು ವಿವರಿಸ್ತಾರೆ. ಈ ಜಗತ್ತಿನಲ್ಲಿ ಧರ್ಮವನ್ನು ಸ್ಥಾಪನೆ ಮಾಡಬೇಕಂದ್ರೆ ಶ್ರೀಕೃಷ್ಣನಂಥ ನಡವಳಿಕೆ ಬೇಕು ಅಂತ ಹೇಳ್ತಕ್ಕಂಥದ್ದು ಓಶೋರವರ ಇಂಗಿತ ಆಗಿತ್ತು. ಇವತ್ತು ನಮ್ಮ ರಾಜಕಾರಣಿಗಳಲ್ಲಿ ಶ್ರೀಕೃಷ್ಣನ ನಡವಳಿಕೆ ಇರ್ತಕ್ಕಂಥವ್ರು ಜಾತಿ ಧರ್ಮಗಳನ್ನು ನೋಡ್ದೇ ಹೆಣ್ಣು ಮಕ್ಕಳನ್ನು ಮಾನನ ಉಳಿಸತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥವ್ರು ಇರ್ತಕ್ಕಂಥದ್ದು ಕೆಲವರು ಅನ್ನೋದನ್ನ ನಾವು ನೋಡ್ಬೋದು. ಶ್ರೀಕೃಷ್ಣನ ತತ್ವಗಳನ್ನ ಅಳವಡಿಸ್ಕೊಂಡ್ರೆ ಜಗತ್ತು ಶಾಂತಿಯಿಂದ ಸಮೃದ್ಧಿಯಿಂದ ಇರ್ತದೆ ಅಂತ ಹೇಳ್ತಾ ಓಶೋರವರ ತಮ್ಮ ಭಗವದ್ಗೀತೆಯ ದ ಮ್ಯಾನ್ ಆ್ಯಂಡ್ ಹಿಸ್ ಫಿಲಾಸಫಿಯನ್ನು ಮುಗಿಸ್ತಾರೆ. ದಯವಿಟ್ಟು ತಮಗೇನಾದರೂ ಸಮಯ ಸಿಕ್ಕರೆ ಓಶೋರವರ ಭಗವದ್ಗೀತೆಯನ್ನು ಓದಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಧನ್ಯವಾದಗಳು.